ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವತಿಯಿಂದ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ. ಈ ದಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರನ್ನು ಕೇಳೋಣ, ಏನಾದ್ರು ತಿಳಿದೇ ಇರೋದನ್ನು ತಿಳ್ಕೊಳ್ಳೋಣ, ತಿಳಿದಿರೋದನ್ನು ನಿಮಗೆ ನಾವು ತಿಳಿಸೋಕ್ಕೆ ಹೋಗ್ತಾಗೆ ಇಷ್ಟಪಡ್ತೀನಿ. ನಮ್ಮ ವಾಯ್ಸ್ ಏನಂತಂದರೆ ನಮ್ಮ ಧ್ವನಿಯಿಂದ ನಿಮಗೆ ಎಲ್ಲ ವಿಚಾರಗಳನ್ನು ಇವತ್ತು ನಾವು ಪುಷ್ಯ ಮಾಸದಲ್ಲಿ, ಅದರಲ್ಲೂ ಈ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಮುಗಿಸಿದ್ದೀವಿ. ಈಗ ಪುಷ್ಯ ಮಾಸದಲ್ಲಿ ಈ ಶೂನ್ಯ ಮಾಸದಲ್ಲಿ ಏನೇನು ಮಾಡಬೇಕು ನಾವು ಕಾರ್ಯಕ್ರಮ, ಯಾವ ರೀತಿ ಮನೆಗಳಲ್ಲಿ ನಡ್ಕೊಳ್ತಕ್ಕಂಥದ್ದು. ಕೆಲವು ನನಗೆ ಫೋನ್ ಮಾಡಿ, ಗುರುಗಳೇ ಶೂನ್ಯ ಮಾಸದಲ್ಲಿ ನಾವು ಆಲೋಕಿಸ್ಬೋದಾ, ಮನೆ ಚೇಂಜ್ ಮಾಡ್ಬೋದಾ, ಎಲ್ಲಾದರೂ ಹೋಗ್ಬೋದಾ, ಏನಾದರೂ ಮಾಡ್ಬೋದಾ, ಇದನ್ನೆಲ್ಲ ಕೇಳ್ತಾರೆ. ಖಂಡಿತವಾಗೂ ಅದೆಲ್ಲ ನಿಷಿದ್ಧವಾಗಿರ್ತಕ್ಕಂಥದ್ದು. ಈ ಪುಷ್ಯ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಶೂನ್ಯ ಮಾಸದಲ್ಲಿ ಏನಪ್ಪ ಅಂದರೆ, ಮೊದಲಿಗೆ ನನ್ನ ತಾಯಿಯನ್ನು ಆರಾಧನೆ ಮಾಡ್ಕೊಳ್ಳೋಣ ಬನ್ನಿ. ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತಿನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಜಗದೀಶ್ವರಿಯಾಗಿ ವಿರಾಜಮಾನವಾಗಿ ಎಲ್ಲಮ್ಮನ ಗುಡ್ಡದಲ್ಲಿ ವಿರಾಜಮಾನವಾಗಿ ಕೂತಿರ್ತಕ್ಕಂಥ ನನ್ನ ತಾಯಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಹಾಗೆ ಮಲೈ ಮಹದೇಶ್ವರನ ದಕ್ಷಿಣ ನಾಡಿನಿಂದ ಉತ್ತರ ನಾಡಿನಿಂದ ದಕ್ಷಿಣ ನಾಡಿಗೆ ಬಂದು ಕುಂತ್ಕೊಂಡಿರ್ತಕ್ಕಂಥ ನನ್ನ ತಂದೆ ಮಲೈ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಕೊಂಬಂದ್ಬಿಡೋಣ ಬನ್ನಿ. ಹಲೋ ಹಲೋ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾಯಿ? ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಕೇಳಿಸ್ತಾ ಇದೆಯಮ್ಮ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಮ್ಮ? ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಎಲ್ಲಿಂದಮ್ಮ? ಯಾರ ಬಗ್ಗೆ ಕೇಳ್ಬೇಕಾಯ್ತಾಯಿ? ಏನ್ ಹೆಸರು ಅವ್ರದ್ದು? ನಕ್ಷತ್ರ ಏನಾರು ಗೊತ್ತಾ? ಹೆಸರು ಹೇಳಿ. ಹಿರೇಕಾ? ಹಿರೇಶ್ ಅಂದ್ರೆ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ, ಇಲ್ಲ ಕಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ ಬರ್ತಕ್ಕಂಥದ್ದು ಅಮ್ಮ. ಈಗ ಅವ್ರಿಗೆ ಎಷ್ಟು ಇವಾಗ ಏಜ್ ಆಗಿದೆ? ಆಯ್ತಮ್ಮ, ಒಳ್ಳೇದಾಗ್ಲಿ. ನೋಡಿ, ನೀವು ಗದಗ್ನವರೇ ಆಗಿರೋದ್ರಿಂದ ಅಲ್ಲೆಲ್ಲಾರು ಶಿವನ ದೇವಸ್ಥಾನದಲ್ಲಿ ಒಂದು ರುದ್ರಾಭಿಷೇಕವನ್ನು ಮಾಡಿಸಿ. ಅದರಲ್ಲೂ ಈ ಶೂನ್ಯ ಮಾಸದಲ್ಲಿ ದೇವತಾ ಕಾರ್ಯಗಳನ್ನು ಮಾಡೋದ್ರಿಂದ ಯಾವ್ದು ತೊಂದರೆನೂ ಇಲ್ಲ. ಒಂದು ರುದ್ರಾಭಿಷೇಕವನ್ನು ಮಾಡಿಸಿ. ಫೆಬ್ರವರಿ 18ನೇ ತಾರೀಕು ಮೇಲೆ ನಿಮ್ಮ ಮಗನಿಗೆ ಒಂದು ಒಳ್ಳೆ ಸಂಬಂಧಗಳು ಕೂಡ ಬರ್ತದೆ. ಅಲ್ಲಿ ಗಂಟ ಸ್ವಲ್ಪ ಕಾಯಿರಿ. ಅಕ್ಕಿ ದಾನ ಕೊಡೋದು ಮರಿಬೇಡಿ. ಯಾಕಂದರೆ ಪುಷ್ಯ ನಕ್ಷತ್ರ ಇರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ ಇರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನೀವೇನು ಮಾಡಿ ಅಂತಂದರೆ, ಯಾವುದಾದ್ರು ಶಿವನ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾ ಇದ್ರೆ ಅಲ್ಲಿ ಅಕ್ಕಿ ದಾನ ಕೊಡ್ತಕ್ಕಂಥದ್ದು ಖಂಡಿತವಾಗಿ ಮಾಡ್ಕೊಳ್ಳಿ. ಒಳ್ಳೇದಾಗುತ್ತೆ. ಯೋಚನೆ ಬೇಡ, ಒಳ್ಳೆ ಸಂಬಂಧ ಬರುತ್ತೆ. ಚಿಂತೆ ಬೇಡಮ್ಮ, ಒಳ್ಳೇದಾಗ್ಲಿ. ಬಂಧುಗಳೇ, ಹೇಳಿಯಮ್ಮ. ಇಲ್ಲ, ಆಗುತ್ತಮ್ಮ. ಬರೋ ಈ ವರ್ಷ ಅಂತೂ ಖಂಡಿತವಾಗಿ ಆಗುತ್ತೆ. ಫೆಬ್ರವರಿ 18ನೇ ತಾರೀಕು ಮೇಲೆ ಸಂಬಂಧ ಕೂಡ ಬರುತ್ತೆ. ಒಳ್ಳೇದಾಗ್ಲಿ ನಿಮ್ಗೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಫೆಬ್ರವರಿ 18ನೇ ತಾರೀಕು ಮೇಲೆ ಸಿಗುತ್ತಮ್ಮ. ಚಿಂತೆ ಬೇಡ, ಆರಾಮಾಗಿರಿ, ಯೋಚನೆ ಬೇಡ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಬಂಧುಗಳೇ, ಈ ಧನುರ್ಮಾಸದಲ್ಲಿ ಬರ್ತಕ್ಕಂಥದ್ದು ಶೂನ್ಯ ಮಾಸ. ನೋಡಿ, ಈಗ ಹೋಗಿರ್ತಕ್ಕಂಥ ಒಂದು ಪುಣ್ಯ ಕಾಲದಲ್ಲಿ ಇನ್ನು 15 ದಿನಗಳ ಕಾಲ ನೋಡಿ ಧನುಷ್ ರಾಶಿ ಒಳಗಡೆ ಸಂಚಾರ ಮಾಡ್ತಕ್ಕಂಥದ್ದು. ಇನ್ನು ಮಕರ ಸಂಕ್ರಮಣ ಅಂತ ಏನು ಬರುತ್ತೆ, ಇವತ್ತು ಸಂಕ್ರಾಂತಿ ಅಂತ ನಮಗೆ ಆ ಕಾಲ ಸನ್ನಿಹಿತವಾಗಿರ್ತಕ್ಕಂಥದ್ದು. ಅಲ್ಲಿ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಕ್ಕಂಥದ್ದು. ಇನ್ನೂ ದಕ್ಷಿಣಾಯನ ದಿಕ್ಕಿನಲ್ಲೇ ನಡೀತದೆ, ಉತ್ತರಾಯಣ ಪುಣ್ಯಕಾಲ ಆಗಿಲ್ಲ. ಹಾಗಾಗಿ ಕೆಲವು ಕಾರ್ಯಕ್ರಮಗಳಿಗೆ ನಿಷಿದ್ಧ ಅಂತ ಹೇಳುತ್ತೆ ಈ ಮಾಸದಲ್ಲಿ. ಶೂನ್ಯ ಮಾಸದಲ್ಲಿ ನಾವು ಯಾವುದ್ಯಾವುದನ್ನು ಮಾಡಬಾರ್ದು ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟು ಮೊದಲನೇದಾಗಿ ನಾವು ಮಾಡ್ತಕ್ಕಂಥದ್ದು ಮನೆಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಕ್ಕಂಥದ್ದು, ಎಲ್ಲಾದರೂ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು. ದೂರ ಅಂದರೆ ಬಲು ದೂರವಾಗಿರ್ತಕ್ಕಂಥ ಪ್ರಯಾಣನ ಶೂನ್ಯ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇನ್ನು ಯಾವ್ಯಾವ ರೀತಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಂದರೆ ಪುಣ್ಯಕ್ಷೇತ್ರಗಳಿಗೆ, ಅಂದರೆ ನೀವು ಹತ್ತಿರದಲ್ಲಿ ಇರ್ತಕ್ಕಂಥ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಗಳಿಗೆ, ನದಿ ತೀರಗಳಿಗೆ ಹೋಗ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ಆಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಲ್ಪ ಬೇಗ ಎದ್ದೇಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ಆರೋಗ್ಯದಲ್ಲಿ ವೈಜ್ಞಾನಿಕವಾಗಿ ತಗೊಳಕ್ಕೆ ಹೋಯ್ತು ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದಾಗ
ದೇಹದಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳೆಲ್ಲ ದೂರವಾಗಿ, ಅಂದರೆ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿ ಎಲ್ಲನೂ ಹೊರಗಡೆ ಹೋಗಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬರ್ತಕ್ಕಂಥದ್ದು ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನೋಡಿ ಎಷ್ಟು ವಿಶೇಷತೆ ಇದೆ ಅಂತ ನಮ್ಮ ಸನಾತನ ಧರ್ಮದಲ್ಲಿ, ಅಷ್ಟು ವಿಶೇಷತೆ ಇದೆ. ಬ್ರಾಹ್ಮಿ ಮುಹೂರ್ತಕ್ಕೆ ಅದಕ್ಕೆ ಆದಂಥ ಒಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಎಷ್ಟು ಜ್ಞಾನೋದಯವಾಗ್ತಕ್ಕಂಥದ್ದು ಅನ್ನೋದನ್ನು ಯೋಚನೆ ಮಾಡಿ. ಅವ್ರಿಗೆ ಯಾರು ಓದ್ತಾ ಇರಲ್ವೋ, ಯಾರು ಹೇಳಿದ ಮಾತು ಕೇಳ್ತಾ ಇಲ್ವೋ, ಯಾರು ನೋಡಿ ಓದೋಕ್ಕೆ ಇಂಟ್ರೆಸ್ಟ್ ಇಲ್ವೋ, ಆವಾಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದಿಸಿ ಅವನಿಗೆ ಬರೆಯೋಕ್ಕನ್ನು ಕೊಡಿ. ಓದಿಸೋದಲ್ಲ, ಸುಮ್ಮನೆ ಬುಕ್ ಇಟ್ಕೊಂಡು ಓದೋದಲ್ಲ, ರೈಟಿಂಗಲ್ಲಿ ಬರೀಬೇಕು ಅವನು ಬೆಳಗ್ಗೆ ಎದ್ದು. ಅವಾಗ ನೋಡಿ ಜ್ಞಾನೋದಯ ತುಂಬ ಚೆನ್ನಾಗಾಗುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಕೊಂಬರೋಣ ಬನ್ನಿ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಪ್ಪ? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೆ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ, ಕಮ್ಮಿ ಕೇಳಿಸ್ತೇನೆ. ಆಯ್ತು, ಇವಾಗ ಕೇಳಿಸ್ತಾ ಇದೆಯಪ್ಪ ನನ್ನ ಧ್ವನಿ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರಾಜ್ ನ್ಯೂಸ್ ಸರ್ ಈಗ? ಹೌದೌದು, ರಾಜ್ ನ್ಯೂಸ್ ಅವರೇನೆ. ಏನ್ ಕೇಳಬೇಕಾಯ್ತಪ್ಪ? ಸರ್ ಅದು ನಮ್ಮ ತಂದೆಯವ್ರದ್ದು ಕೇಳಬೇಕು. ಕರ್ಕಾಟಕ ರಾಶಿ ಅವ್ರು. ಕಟಕ ರಾಶಿಲಿ ಪುಷ್ಯ ನಕ್ಷತ್ರನ ಇಲ್ಲ ಶ್ರವಣ ನಕ್ಷತ್ರನ? ನಕ್ಷತ್ರ ಸರ್. ಹಾ, ಪುಷ್ಯಮಿ ನಕ್ಷತ್ರ. ಪುಷ್ಯಮಿ ನಕ್ಷತ್ರ. ಆಯ್ತು, ಏನ್ ಕೇಳಬೇಕಾಯ್ತಪ್ಪ? ಆರೋಗ್ಯದ? ಆರೋಗ್ಯ ಸರ್. ಆರೋಗ್ಯದ ಕೇಳಬೇಕು ಅಂದ್ಕೊಂಡಿದ್ದೀರಾ? ಹೌದು ಸರ್. ಅವ್ರ ಹೆಸರು ಹೇಳಿ. ಗೋಪಾಲ್ ಅಂತ. ನೋಡಿ, ಪುಷ್ಯ ನಕ್ಷತ್ರದಲ್ಲಿ ಹೆಸರು ಬಂದು ಜನ್ಮ ನಕ್ಷತ್ರ ಬಂದು ಹಾ ಹಿ ಹೇ ಅಂತ ಬರ್ತಕ್ಕಂಥದ್ದು. ನೀವು ಗೋಪಾಲ್ ಅಂತ ಕರೆದಾಗ ಅಲ್ಲೇನಾಯ್ತು ಅಂದರೆ ಶತಬೀಜ ನಕ್ಷತ್ರ ಕುಂಭರಾಶಿಗೆ ಬಿತ್ತು. ಅಲ್ಲಿ ಅಷ್ಟಮದಲ್ಲಿ ಶನಿ ಬಂದ. ರೂಢಿಯಲ್ಲಿ ಯಾವ ನಾಮ ಕರೀತೀರಿ ಅದ್ರ ಮೇಲೆ ಗೋಚಾರ ಫಲ ಕೊಡ್ತಾ ಇರುತ್ತೆ ನಮಗೆ ಶನಿ. ನೋಡಿ, ಇವಾಗ ಅಷ್ಟಮದಲ್ಲಿ ಶನಿ ಕುಂತ್ಕೊಂಡಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ಕನಸು. ನೋಡಿ, ಕೇಳಿಸ್ಕೊಳ್ಳಿ ಫಸ್ಟು ಒಂದು ನಿಮಿಷ, ನಾನು ಮಾತಾಡ್ತೀನಿ. ಕೆಟ್ಟ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು, ಅನಾರೋಗ್ಯ ಕಾಡ್ತಕ್ಕಂಥದ್ದು, ಯಾವಾಗಲೂ ಊಟ ಹಸಿವೆ ಇಲ್ಲದೆ ಇರ್ತಕ್ಕಂಥದ್ದು, ಒಂಥರ ಕೋಪದಲ್ಲಿರ್ತಕ್ಕಂಥದ್ದು, ಏನಾದರೂ ಅಶಾಂತಿಯ ವಾತಾವರಣ ಆಗ್ತಕ್ಕಂಥದ್ದು ಅವ್ರಿಗೆ ಮನಸ್ಸಿಗೆ, ಇದೆಲ್ಲ ನಡೀತದೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಸ್ಕಂದನ ಆಲಯಕ್ಕೆ ಎಲ್ಲಾದರೂ, ಯಾಕಂದರೆ ಜನ್ಮ ನಕ್ಷತ್ರ ತಗೊಳ್ಳೋದಾದರೆ ಸ್ಕಂದನ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ಏನಾದರೂ ಒಂದು ಅಭಿಷೇಕ ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಿಮ್ಮ ತಂದೆಯವ್ರನ್ನ. ಖಂಡಿತವಾಗೂ ಅಲ್ಲಿ ನೀವು ಒಂದು ರಾತ್ರಿ ತಂಗಿದ್ದು ಅಲ್ಲಿ ಪೂಜೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದರ್ಶನ ಮಾಡಿಕೊಂಡು ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ತಮಗೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಂಧುಗಳೇ, ಈ ಶೂನ್ಯ ಮಾಸದಲ್ಲಿ ಬರ್ತಕ್ಕಂಥ ಈ ಇನ್ನು ಸಂಕ್ರಾಂತಿಯ ಹಬ್ಬದ ಒಳಗಡೆ ನೀವು ಮಾಡ್ತಕ್ಕಂಥದ್ದು, ಮನೆ ಒಳಗಡೆ ವಿಶೇಷವಾಗಿರ್ತಕ್ಕಂಥ ಒಂದು ವ್ರತಾಚರಣೆಗಳನ್ನು ಮಾಡ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತದೆ. ನೋಡಿ, ಮನೆಗಳಲ್ಲಿ ಮಕ್ಕಳಿಗೆ ಒಬ್ರು ಕಾಲರ್ ಇದ್ರೆ ಮಾತಾಡ್ಸ್ಕೊಂಬರೋಣ ನನಗೆ. ಹಲೋ ಹಲೋ ಹಲೋ, ಟಿವಿ ನೋಡ್ಕೊಂಡು ದಯವಿಟ್ಟು ಮಾತಾಡ್ಬೇಡಿ. ಹಾ, ಮಾತಾಡಿ ಅಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು, ಹೇಳಿ ತಾಯಿ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ. ಆಯ್ತು, ಏನ್ ಕೇಳ್ಬೇಕಾಯ್ತು? ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಿಮ್ ಮಗನ ಹೆಸರು ಹೇಳಿ, ನಕ್ಷತ್ರ ಹೇಳಿ, ಇಲ್ಲ ಹೆಸರು ಹೇಳಿ. ನಮ್ಮ ಮಗನ ಹೆಸರು ಉಜ್ವಲ ರೀ. ಹಾ, ಕೃತಿಕಾ ನಕ್ಷತ್ರ, ನಕ್ಷತ್ರ ರೇವತಿ ನಕ್ಷತ್ರ. 1999. ನೋಡಿ, ಉಜ್ವಲ್ ಅಂತ ಕರೆಸ್ಕೊಂಡ್ರೆ ಉಜ್ವಲ್ ವೃಷಭ ರಾಶಿಗೆ ಬರುತ್ತೆ, ಕೃತಿಕಾ ನಕ್ಷತ್ರಕ್ಕೆ 3ನೇ ಪಾದಕ್ಕೆ ಬರುತ್ತೆ. ನೀವು ರೇವತಿ ನಕ್ಷತ್ರ ಅಂತ ಇದ್ದೀರಾ, ಮೀನ ರಾಶಿಗೆ ಹೋಗುತ್ತೆ ರೇವತಿ ನಕ್ಷತ್ರ. ಯಾವ್ದು ಅಂತ ನೋಡೋದು ಯಾವ್ದು? ಇವಾಗ ಮೀನ ರಾಶಿ ನೋಡೋದ, ವೃಷಭ ರಾಶಿ ನೋಡೋದ? ನೋಡಿ, ಇದು ಕನ್ಫ್ಯೂಸ್ ಆಯ್ತು. ನಾವ್ ಇಟ್ಟಿದ್ದು ಉಜ್ವಲ್ ಅಂತ ಇಟ್ಟಿರಿ, ಆ ನಕ್ಷತ್ರ ಮೀನ ರಾಶಿ, ಅದಕ್ಕೆ ಯಾವ್ದೇನು ಉತ್ತಮ ಅಂತ. ಆಯ್ತಮ್ಮ, ಇವಾಗ ಏನ್ ಕೇಳ್ಬೇಕಾಯ್ತು ಉಜ್ವಲ್ ಅವ್ರಿಗೆ? ಒಂದು ಉದ್ಯೋಗದ ಬಗ್ಗೆ ಕೇಳ್ಬೇಕಾಯ್ತ್ರಿ. ಡಿಗ್ರಿ ಆಗೈತಿ ಒಂದು. ಹೌದು. ಹಾ, ಏನ್ ಮಾಡುವ, ಒಂದು ಉದ್ಯೋಗ ಹತ್ತೈತ್ರಿ, ಇಲ್ಲ ಕೋಚಿಂಗ್ ಹೋಗ್ಬೇಕಂತ ಮಾಡತ್ತಂದ್ರ ಯಾವ್ದು ಹೋದ್ರ ಸರಿ ಹೋಗ್ತೈತ್ರಿ? ಖಂಡಿತಗೂ ನೋಡಿ, ನೀವು ಹುಬ್ಳಿಯವರೇ ಆಗಿರೋದ್ರಿಂದ ಆ ಪರಮೇಶ್ವರನ ಸಾನ್ನಿಧ್ಯ, ನಮ್ಮ ಸಿದ್ಧಾರೂಢರು ವಿಶೇಷ ಪವಾಡ ಪುರುಷರಾಗಿರ್ತಕ್ಕಂಥ ಸಿದ್ಧಾರೂಢರು ಮತ್ತು ಗುರುನಾಥ ರೂಢರನ್ನ ಪಾದಾರವಿಂದಗಳಿಗೆ ವಂದಿಸುತ್ತಾ ಆ ಸ್ವಾಮಿಯ ಒಂದು ಕೈಲಾಸ ಮಠದಲ್ಲಿ ಒಂದು 5 ನಿಮಿಷ ಆ ಮಗುನ ಕುಂಡ್ರಿಸಿ ಅಲ್ಲಿ ಒಂದು ಧ್ಯಾನವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಸಿದ್ಧಾರೂಢರ ಗದ್ದಿಗೆ ಇದೆಯಲ್ಲ, ಅಲ್ಲಿ ಒಂದು ಪಾದ ಮಡಗಿರ್ತಾರೆ, ಬೆಳ್ಳಿ ಪಾದ, ನಿಮ್ಗೆ ಗೊತ್ತಿದೆ. ಆ ಬೆಳ್ಳಿ ಪಾದಕ್ಕೆ ಅಭಿಷೇಕವನ್ನು ಮಾಡಿಸಿ ಅವ್ರ ಪಾದಕ್ಕೆ
ಒಂದು ದಿನ ಯಾವತ್ತಾರು ಸೋಮವಾರದ ದಿನ ಗದ್ದುಗೆ ಮುಂದ್ಗಡೆ ಮಡಗಿರ್ತಾರೆ ಪಾದ, ಬೆಳ್ಳಿ ಪಾದ. ಆ ಪಾದಕ್ಕೆ ಅಭಿಷೇಕವನ್ನು ಮಾಡಿಸಿ ನಿಮ್ಮ ಮಗ, ನೀವು ಎಲ್ಲ ಕುಟುಂಬ ಪರಿವಾರ ಸಮೇತ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಮಾರ್ಚ್ 12ನೇ ತಾರೀಕು ಮೇಲೆ ನಿಮ್ಮ ಮಗನಿಗೆ ಒಳ್ಳೆ ಶುಭ ಕಾರ್ಯಗಳನ್ನು ನಡೆಯುತ್ತೆ. ಅವ್ನಿಗೆ ಒಳ್ಳೆ ಎಜುಕೇಷನ್ನು, ಒಂದು ಯಾವುದೇ ಒಂದು ಕೆಲಸದ ಕಾರ್ಯದಲ್ಲಿ ತುಂಬ ಚೆನ್ನಾಗಾಗ್ತಾನೆ. ಯಾಕಂದರೆ ಎರಡೂ ರಾಶಿನ ನಾನು ತೂಲ ಮಾಡಿ ನೋಡ್ತಾ ಇದ್ದೀನಿ. ಖಂಡಿತವಾಗೂ ಆ ಒಂದು ಎರಡೂ ರಾಶಿ ನಕ್ಷತ್ರಗಳಿಗೂ ಅನುಗುಣವಾಗಿ ಮಾರ್ಚ್ 12ನೇ ತಾರೀಕು ಮೇಲೆ ಒಳ್ಳೆಯದಾಗುತ್ತಮ್ಮ. ಒಳ್ಳೆಯದಾಗಲಿ ತಮಗೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಂಧುಗಳೇ, ಈ ಶೂನ್ಯ ಮಾಸದಲ್ಲಿ ಮಾಡ್ತಕ್ಕಂಥ ನಾವು ದೇವತಾ ಕಾರ್ಯಗಳು ಮಾಡ್ತಕ್ಕಂಥದ್ದು, ತುಂಬ ವೃಕ್ಷಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಖಂಡಿತವಾಗೂ ಬೆಳಿಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಕ್ಕಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ ಈ ಶೂನ್ಯ ಮಾಸದಲ್ಲಿ. ಇನ್ನು ಬರುವ ನೋಡಿ, ಈ ಕಡೆಯ ಅಂತ್ಯದಲ್ಲಿ ಬರ್ತಕ್ಕಂಥದ್ದೇ ನಮಗೆ ಒಬ್ಬರು ಕಾಲರ್ ಮಾತಾಡ್ಕೊಂಬರೋಣ. ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಎಲ್ಲ ಕಾಲರ್ ಮಾತಾಡಿದ್ದಾರೆ, ಒಬ್ರು ಮಾತಾಡ್ಸ್ಕೊಂಬಂದ್ಬಿಡೋಣ ಬನ್ನಿ ಬಂಧುಗಳೇ. ಹಲೋ ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಟಿ ವಿ ನೋಡ್ಕೊಂಡು ಮಾತಾಡ್ಬಿಡಿ ದಯವಿಟ್ಟು. ನೋಡಿ ಅಪರೂಪಕ್ಕೆ ನೋಡಿ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹಲೋ, ಕೇಳಿಸ್ತಾ ಇದೆಯಪ್ಪ ನನ್ನ ಧ್ವನಿ? ಹಲೋ, ನೀವು ಟಿ ವಿ ನೋಡ್ಕೊಂಡು ದಯವಿಟ್ಟು ಮಾತಾಡಬೇಡಿ. ಅಪರೂಪಕ್ಕೆ ನಿಮ್ಗೆ ಕಾಲ್ಗಳು ಸಿಕ್ಕಿರುತ್ತೆ. ದಯವಿಟ್ಟು ನೋಡಿ, ನಿಮಗೆ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನೋಡಿ, ಎಷ್ಟೋ ಜನ ಕಾಯ್ತಾ ಇದ್ದಾರೆ ನನಗೆ ಲೈನ್ ಸಿಕ್ಕಲಿ, ಗುರುಗಳ ಹತ್ರ ಮಾತಾಡಬೇಕು, ಒಂದೆರಡು ಭಾಷೆನ ಮಾತಾಡಬೇಕು ಅಂತ. ನಿಮಗೆ ಸಿಕ್ಕಿರೋದನ್ನು ನೀವು ಕಟ್ ಮಾಡಿಬಿಡ್ತಾರೆ ನಮ್ಮ ವಾಹಿನಿ ಸಿಬ್ಬಂದಿಯವರು. ನೀವು ಟಿ ವಿ ನೋಡ್ಕೊಂಡು ದಯವಿಟ್ಟು ಮಾತಾಡಬೇಡಿ. ಮಿಕ್ಕಿದವ್ರೆಲ್ಲ ಟಿ ವಿ ನೋಡ್ತಾ ಇರಲಿ, ನೀವು ಹೊರಗಡೆ ಬಂದು ಮಾತಾಡಿ. ಬಂಧುಗಳೇ, ಕೇಳಿಸ್ತಾ ಇದೆಯಪ್ಪ? ಹಲೋ. ಹಾಂ, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾಯಿ? ಸರ್, ಬ್ಯಾಂಗ್ಳೂರಿಂದ. ಏನು ಕೇಳಬೇಕಾಯ್ತು ತಾಯಿ? ಸರ್, ನಮ್ಮ ಅಮ್ಮನ ಮದುವೆ ಬಗ್ಗೆ ಕೇಳಬೇಕಿತ್ತು. ಏನು ಹೆಸರು, ನಕ್ಷತ್ರ ಹೇಳಿ? ವೃಷಭ ರಾಶಿ, ರೋಹಿಣಿ ನಕ್ಷತ್ರ ಗುರು. ಆಯ್ತಮ್ಮ, ಏನು ಕೇಳಬೇಕಾಯ್ತು ತಾಯಿ? ಅದ ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಬೇಕಿತ್ತು. ರೋಹಿಣಿ ನಕ್ಷತ್ರದಲ್ಲ? ಖಂಡಿತವಾಗೂ ನಮ್ಮ ಒಳ್ಳೆ ಇವಾಗ ಒಳ್ಳೆ ನೋಡಿ, ನವಂಬರ್ 28ನೇ ತಾರೀಕಿಂದ ನಿಮಗೆ ಗುರು ದೇಶ ನಡೀತಾ ಇರ್ತಕ್ಕಂಥದ್ದು. ಶುಕ್ರನ ಒಂದು ಸ್ಥಾನ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವ್ರಿಗೆ. ನೀವೇನೇನು ಅಂದ್ಕೊಂಡಿರ್ತೀರೋ, ಅವ್ರು ಏನೇನು ಅಂದ್ಕೊಂಡಿರ್ತಾರೋ ಮನಸ್ಸಲ್ಲಿ ಆ ಭಾವನೆಗಳೆಲ್ಲ ನಡೀತಕ್ಕಂಥದ್ದು. ಇನ್ನು 6 ತಿಂಗಳ ಕಾಲ ಶುಭ ವಾರ್ತೆಗಳನ್ನೇ ಕೇಳ್ತೀರಾ. ಅಂದರೆ ಇನ್ನು 6 ತಿಂಗಳೊಳಗಡೆ ಎಲ್ಲ ಕಾರ್ಯಗಳನ್ನು ಅವ್ರಿಗೆ ಯಶಸ್ವಿಯಾಗಿ ನಡೀತದೆ. ಯೋಚನೆ ಬೇಡ. ಆದರೆ ಒಂದೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಮಾಡಿಸಿ ಅಲ್ಲಿ ಒಂದು ಅನುಷ್ಠಾನವನ್ನು ಮಾಡೋಕ್ಕೆ ಹೇಳಿ. ಆ ಮಗುಗೆ, ರೋಹಿಣಿ ನಕ್ಷತ್ರದಲ್ಲಿರ್ತಕ್ಕಂಥ ಮಗುಗೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಕೋಪನ ನಮ್ಮ ಮಗುಗೆ. ಹೌದು, ಯಾಕಂದರೆ ರೋಹಿಣಿ ಮೃಗಶಿರ ನಕ್ಷತ್ರದಲ್ಲಿರ್ತಕ್ಕಂಥ ಜನನಾಗಿರೋರಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರಂತೆ ನಾವು ನಡಿಬೇಕು, ಅವರಂತೆ ಕೇಳಬೇಕು. ನಾನು ಹಿಂಗೆ ಯಾರು ಒಳ್ಳೆ ಹುಡುಗನ ತಗೊಂಬಂದ್ರೂ ಕೂಡ ನನಗಿದು ಸೆಟ್ ಆಗಲ್ಲ, ನನಗಿದು ಮಾಡಲ್ಲ ಅಂತ ಕ್ಯಾನ್ಸಲೇ ಮಾಡಿಬಿಡ್ತಾರೆ. ಅಂಥ ಒಂದು ಪರಿಸ್ಥಿತಿಗೆ ಹೋಗ್ತೀರಾ. ಒಳ್ಳೆಯದಾಗಲಿ. ಆದರೂ ಕೂಡ ಇನ್ನು 6 ತಿಂಗಳೊಳಗಡೆ ತುಂಬ ಯೋಚನೆ ಮಾಡಿಬಿಡಿ, ಒಳ್ಳೆಯ ಶುಭ ವಾರ್ತೆನೇ ಕೇಳ್ತೀರಿ. ಈ ಒಂದು ಅನುಷ್ಠಾನವನ್ನು ಮಾಡ್ಕೊಳ್ಳಿ. ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಅಲ್ಲಿ ತುಳಸಿ ಹಾರ ತೊಗೊಂಡೋಗೋದನ್ನು ಮರಿಬೇಡಿ ಪರಮಾತ್ಮನಿಗೆ. ಒಳ್ಳೆಯದಾಗಲಿ ನಿಮಗೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಬಂಧುಗಳೇ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದು ನೋಡಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಆಗ್ತಿಲ್ಲ, ಕಾಲರ್ ಬರ್ತಾನೆ ಇದ್ದಾರೆ. ನಾನು ಕೂತ್ಕೊಂಡ್ರೆ ಕಾಲರ್ ಹಂಗೆ ಬರ್ತಾ ಇರ್ತದೆ. ಹಾಗಾಗಿ ಒಂದೇ 2 ಮಾತು ಮಾತಾಡ್ತೀನಿ. ಈ ಶೂನ್ಯ ಮಾಸದಲ್ಲಿ ನೀವು ಮಾಡ್ತಕ್ಕಂಥದ್ದು ತುಪ್ಪದ ದೀಪಗಳನ್ನು ಅಣಿಸ್ತಕ್ಕಂಥದ್ದು, ವೃಕ್ಷಗಳಿಗೆ, ಅದರಲ್ಲೂ ಎಸ್ಪೆಷಲಿಯಾಗಿ ಅರಳಿ ವೃಕ್ಷಕ್ಕೆ, ಹತ್ತಿ ವೃಕ್ಷಕ್ಕೆ, ಔಡುದುಂಬರ ವೃಕ್ಷ ಮತ್ತು ವಟವೃಕ್ಷ, ಅರಳಿ ವೃಕ್ಷ, ಬನ್ನಿ ವೃಕ್ಷ ಮತ್ತು ಬೇವಿನ ವೃಕ್ಷ ಮತ್ತು ಬಿಳಿ ಎಕ್ಕದ ಗಿಡ, ಅರ್ಕ ಅಂತ ಏನು ಹೇಳ್ತೀವಿ, ಆ ವೃಕ್ಷಗಳಿಗೆ ಹಾಲು ಸ್ವಲ್ಪ ತುಪ್ಪವನ್ನು ಆ ಬೇರಿಗೆ ಈಶಾನ್ಯದಕ್ಕೆಲ್ಲ ಹರಿದಕ್ಕಂಥ ಬೇರನ್ನ ನೋಡಿ ಅಲ್ಲಿ ನೀವು ಹಾಲು ತುಪ್ಪವನ್ನು ಹಾಕಿದಾಗ ಖಂಡಿತವಾಗೂ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಏನೇನು ಭಾವನೆಗಳಿದೆ ಅದೆಲ್ಲ ನಡೀತಕ್ಕಂಥದ್ದು ಈ ಶೂನ್ಯ ಮಾಸದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಒಳ್ಳೆಯದಾಗುತ್ತೆ ಮನೆ ಒಳಗಡೆ. ನಿಮಗೆ ಶುಭ ಕಾರ್ಯ ನಡಿಬೇಕಾ? ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಕೊಂಬಂದ್ಬಿಡೋಣ ಬನ್ನಿ. ಹಲೋ ಹಲೋ, ಎಲ್ಲಿಂದ? ಹಾಂ, ನಮಸ್ಕಾರಪ್ಪ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಪ್ಪ? ಹುಬ್ಳಿಲಿಂದ ಸರ್. ಒಳ್ಳೆ, ತುಂಬ ಸಂತೋಷ ಆಯಿತು. ಏನು ಕೇಳಬೇಕಾಯ್ತಪ್ಪ? ನಮ್ಮ ಮಗನ ಬಗ್ಗೆ, ಸಂಸಾರದ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತಪ್ಪ. ಏನು ಹೆಸರು ಮಗಂದು? ಮಗಂದು ರಾಘವೇಂದ್ರ. ತುಲಾ ರಾಶಿ ಚಿತ್ತ ನಕ್ಷತ್ರನ ಇಲ್ಲ ಯಾವ್ದು ನಕ್ಷತ್ರ ಅವ್ರದ್ದು? ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ. ಓಕೆ, ಆಯ್ತು.
ನೋಡಿ, ನಿಮ್ಮ ಮಗನ ಬಗ್ಗೆ ಏನು ಕೇಳಬೇಕಾಯ್ತು? ಆಕೆ ನಮ್ ಸೊಸೆ ಈಗ 1 ವರ್ಷ ಸರಿ 3 ವರ್ಷ ಆದ್ ಮದುವೆ ಸಂಸಾರ ಮಾಡ್ತಾ ಇಲ್ಲ. ಓಕೆ. ಬರೇ ಜಗಳ ಅತ್ತೆ ಮಾವ ಗೌರವ ಕೊಡೋದಿಲ್ಲ, ಗಂಡ ಗೌರವ ಕೊಡೋದಿಲ್ಲ. ಈಗ ಒಂದ್ ಮಗು ಆಗೈತೆ, ಒಂದು 9 ತಿಂಗಳ ಮನಿಗ್ ಕರೆದ್ರೆ ಬರ್ತಾ ಇಲ್ಲ. ಆಯ್ತು. ಆಕೆ ಹೆಸರೇನು? ಸಂಗೀತ. ಸಂಗೀತ. ನೋಡಿ, ಜ್ಯೇಷ್ಠ ನಕ್ಷತ್ರ ಮತ್ತು ಸಂಗೀತ ಎರಡೂ ರಾಕ್ಷಸಗಣನೆ ಬಂದಿರತಕ್ಕಂಥದ್ದು. ನೋಡಿ, ಕೇಳಿಸ್ಕೊಳ್ಳಿ, ಅವರ ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಏನು ಅಂಥದ್ದೇನು ಯೋಚನೆ ಮಾಡಬೇಡಿ. ಯಾವುದೋ ಒಂದು ಕೆಟ್ಟ ಗಳಿಗೆ ಅವಳಿಗೆ ಆ ರೀತಿ ಮಾಡಿಸ್ತಕ್ಕಂಥದ್ದು. ಯಾಕಂದರೆ ಅವಳದು ಶತಬೀಜ ನಕ್ಷತ್ರ. ನೋಡಿ, ಕೇಳಿಸ್ಕೊಳ್ಳಿ. ನಾನು ಮಾತಾಡ್ತೀನಿ, ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ, ಕಟ್ ಮಾಡಲ್ಲ, ಮಾತಾಡ್ತೀನಿ, ಕೇಳಿಸ್ಕೊಡಿ. ಯಾಕಂದರೆ ಸಾಂಸಾರಿಕ ಜೀವನ ಅಂತಂದರೆ ಎಲ್ಲರಿಗೂ ಚೆನ್ನಾಗಿರಬೇಕು. ತಂದೆ ತಾಯಿಗಳು ಅದೇ ಹೊರಗೆ ಬಿಡ್ತಾರೆ. ಮಕ್ಕಳದು ಸಂಸಾರ ಅಧೋಗತಿಗೆ ಬಂದಾಗ ತಂದೆ ತಾಯಿಯರಲ್ಲಿ ತುಂಬ ನೋವು ಕಾಡ್ಬಿಡುತ್ತೆ. ನಾನು ಕಷ್ಟ ಬಿದ್ದು ಎಷ್ಟೋ ಸಾಲಗಳನ್ನು ಮಾಡಿ ನಾನು ಮದುವೆ ಮಾಡಿದ್ನಲ್ಲ, ಇಷ್ಟೆಲ್ಲ. ಒಬ್ಬನೇ ಮಗ ಇರೋದು. ಹೌದು. ಈಗ ಅವ್ರ ತಾಯಿ ಮಾತು ಕೇಳ್ಕೊಂಡು ಅವರು ಅವ್ರ ಮನೆಯಲ್ಲ ಬರ್ತಾ ಇಲ್ಲ, ಬರೇ ಜಗಳ. ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ ನಿಮಗೆ. ಹೇಳಿಕೆ ಮಾತು ಕೇಳ್ಕೊಳ್ಳೋದಾಗ್ಲಿ, ಅವಳಿಗೆ ಟೈಮು ಚೆನ್ನಾಗಿಲ್ಲ. ಅಷ್ಟಮದಲ್ಲಿ ಶನಿ ಇರ್ತಕ್ಕಂಥದ್ದು. ಪರಮಾತ್ಮ ಮಾಡಬಾರ್ದಾರ ಕೆಲಸ ಮಾಡಿಸ್ಬಿಡ್ತಾನೆ. ಅಂದರೆ ಕೋಪಿಷ್ಟಳಾಗ್ತಾಳೆ, ಉದ್ರೇಗಕ್ಕೆ ಒಳಗಾಗ್ತಾಳೆ. ನೀನು ಬೇಡಕ್ಕೆ ಬೇಡ, ನಾನೇ ಸ್ವತಂತ್ರಕ್ಕೆ ಬದುಕ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಡ್ತಾಳೆ. ಕೇಳಿಸ್ಕೊಳ್ಳಿ. ಹಾಗಾಗಿ ದಯವಿಟ್ಟು ಆ ಮಗುಗೆ, ನಿಮ್ಮ ಮಗನಿಗೆ ಒಳ್ಳೇದಾಗಬೇಕು ಅಂದರೆ ನೀವು ಹುಬ್ಳಿಯವರೇ ಆಗಿರೋದ್ರಿಂದ ನೋಡಿ, ಮಾರುತಿ ಮಂದಿರಕ್ಕೆ ಎಲ್ಲಾದರೂ ಮಾರುತಿ ಮಂದಿರಕ್ಕೆ ಹೋಗಿ. ಕೇಳಿಸ್ಕೊತಾ ಇದ್ದೀರಾ? ಹಲೋ, ಕರೆ ಕಟ್ಟಾಯಿತು. ಆದರೆ ನೋಡಿ, ಕೇಳಿಸ್ಕೊಳ್ಳಿ. ಟಿ ವಿ ನೋಡ್ತಾ ಇರೋ ನನ್ನ ಹುಬ್ಳಿಯಿಂದ ಕರೆ ಮಾಡಿರ್ತಕ್ಕಂಥ ಬಂಧುಗಳಿಗೆ ಹೇಳ್ತಾ ಇದ್ದೀನಿ. ನೋಡಿ, ಮಾರುತಿ ಮಂದಿರಕ್ಕೆ ಹೋಗಿ ಅಲ್ಲಿ ಕೇಸರಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ತುಂಬ ಒಳ್ಳೇದು ಮಾಡಿ. ಯಾಕಂದರೆ ಆ ಹೆಣ್ಮಗಳಿಗೆ ಬಂದು ಶತಬೀಜ ನಕ್ಷತ್ರ ಇರೋದ್ರಿಂದ, ಅಷ್ಟಮದಲ್ಲಿ ಶನಿ ಕುಂತ್ಕೊಂಡಿರೋದ್ರಿಂದ ನೋಡಿ, ಕೆಲವು ಹೆಣ್ಣು ಮಕ್ಕಳಿಗೆ ಶತಬೀಜ ನಕ್ಷತ್ರ ಬಂದಾಗ ತನಗೇ ಅರಿವಿಲ್ಲದೆ ಇದ್ದಂಗೆ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತಾರೆ, ಟೆನ್ಷನ್ ಜಾಸ್ತಿ ತೊಗೊತಾರೆ, ಏನು ಬೇಕಾದ್ರೂ ಮೊಬೈಲೇ ಬೇಕಾದ್ರೆ ಬಿಸಾಕ್ಬಿಟ್ಟು ಹೊಡೆದಾಕ್ಬಿಡ್ತಾರೆ, ಅಂಥ ಕೋಪಿಷ್ಟರಾಗ್ತಾರೆ. ಈ ಕುಂಭ ಮತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶನಿಯ ಒಂದು ಉಚ್ಚ ಸ್ಥಾನ ಇರೋದು, ಜನ್ಮದಲ್ಲೇ ಶನಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಮಗಳಿಗೂ ಪಶ್ಚಾತ್ತಾಪ ಆಗುತ್ತೆ. ನಿಮ್ಮ ಮಗನ ಹತ್ರ ಬಂದೇ ಬರ್ತಾಳೆ, ಕಾಯ್ದಿರಿ. ಆದರೆ ಮಾರ್ಚ್ 12ನೇ ತಾರೀಕು ಮೇಲೆ ಖಂಡಿತವಾಗೂ ನಿಮ್ಮ ಮಗನಿಗೆ ಒಳ್ಳೆಯದಾಗುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಯೋಚನೆ ಮಾಡಬೇಡಿ. ಯಾಕಂದರೆ ವಕ್ರಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಲಿ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ, ನಿಮ್ಗೆ ಒಳ್ಳೆಯದಾಗಲಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾಯಿ? ನಾನು ಕಾವ್ಯ ಅಂತ ಹೇಳಿ ಸಿಸ್ಟಿಯಿಂದ ಕರೆ ಮಾಡ್ತಾ ಇದ್ದೀನಿ, ಉತ್ತರ ಕನ್ನಡ. ಕಾವ್ಯಮ್ಮ, ಯಾರ ಬಗ್ಗೆ ಕೇಳಬೇಕಾಯ್ತು ತಾಯಿ? ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು ನಕ್ಷತ್ರ ಏನಾದ್ರು ಹೇಳಕ್ಕಾಗುತ್ತಾ? ಹೆಸರು ಜಯಲಕ್ಷ್ಮಿ. ಹಾಂ. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಓಕೆ. ಏನು ಅವ್ಳ ಕೇಳಬೇಕಾಯ್ತು? ಓದಿನ ಬಗ್ಗೆ ಕೇಳಬೇಕಿತ್ತು, ಮುಂದೆ ಏನು ಸ್ಥಳ ಏನು ಅಂತ, ಜಾಬ್. ಹಾಂ. ಎಲ್ಲಿದ್ದಾರೆ? ನಿಮ್ಮ ಜೊತೆಲೇ ಇದ್ದಾರಾ, ದೂರ ಇದ್ದಾರಾ? ಇಲ್ಲ, ಇನ್ನು ಸಣ್ಣ ಮಗಳವಳು, 19/5/2014 ಹುಟ್ಟಿರೋದು. ಓಕೆ. ಆ ಹುಡುಗಿ ಎಲ್ಲಾದ್ರೂ ಓದ್ತಾನ ಅಂತ ಇದೆ. ಅಲ್ಲ, ಎಲ್ಲಾದ್ರೂ ನೀವು ಹಾಸ್ಟೆಲ್ ಹಾಕಿದ್ದೀರಾ, ಇಲ್ಲ ಕಾಲೇಜಲ್ಲಿ PG ಹಾಕಿದ್ದೀರಾ, ಇಲ್ಲ ನಿಮ್ಮ ಹತ್ರ? ಇಲ್ಲ, ಅವಳು 6th ಸ್ಟ್ಯಾಂಡರ್ಡ್, ಇನ್ನು ಸಣ್ಣ ಮಗಳು. ಆಯ್ತು. ಅವಳ ಎಜುಕೇಶನ್ ಮುಂದೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಖಂಡಿತವಾಗೂ ಚೆನ್ನಾಗಿ ಓದ್ತಾಳೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ವಲ್ಪ ಹಠ ಸ್ವಭಾವ ಬಿಡಕ್ಕೆ ಹೇಳಿ. ಯಾಕಂದರೆ ಹಠ ಜಾಸ್ತಿ ಮಾಡ್ತಕ್ಕಂಥದ್ದು, ನಾನು ಹಿಂಗೇ ಇರಬೇಕು, ಇದೇ ಥರ ಮಾಡೋದು, ಒಂಥರ ಹಠ ಸ್ವಭಾವ ಜಾಸ್ತಿ ಇರ್ತದೆ. ಯಾಕಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಹೆಣ್ಣುಮಗಳಿಗೆ ಕಪ್ಪು ವಸ್ತ್ರನೇ ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು. ಇದೆಲ್ಲ ಮಾಡ್ತಾಳೆ. ಕಪ್ಪುದು ಯಾವ್ದಾರು ಡ್ರೆಸ್ ನೋಡಿದ್ರೆ ನನಗೆ ಅದಿರಲಿ ಅಂತ ಭಾವನೆ ಬರ್ತಕ್ಕಂಥದ್ದು ಆ ಹೆಣ್ಮಗಳಲ್ಲಿ. ಏನು ಮಾಡಿ ಅಂತಂದರೆ, ಆ ಹೆಣ್ಮಗಳಿಗೆ ನೀವು ಶಿರಸಿಯಿಂದ ಕರೆ ಮಾಡ್ತಾ ಇದ್ದೀರಲ್ವಾ, ದಯವಿಟ್ಟು ನೋಡಿ, ತಾಯಿ ಜಗನ್ಮಾತೆ ಮಾರಿಕಾಂಬಾಗೆ, ಆ ಜಗದೀಶ್ವರಿಗೆ ಮೊಸರನ್ನ ನೈವೇದ್ಯ ಕೊಡಿಸಿ ಮಗಳ ಕೈಯಿಂದ. ಮೊಸರನ್ನ ನೀವೇ ಮಾಡಿ ಅಲ್ಲಿ ಬ್ರಾಹ್ಮಣೋತ್ತಮರಿಗೆ ಹೇಳಿ ನೈವೇದ್ಯವಾಗಿ ಇದನ್ನು ಮಾಡಿ ತಿರುಗಿ ಮತ್ತೆ ಕೊಡಿ ಅಂತ ಹೇಳ್ಬಿಟ್ಟು, ಅಲ್ಲಿಗೆ ಬಂದಿರತಕ್ಕಂಥ ಹೊರಗಡೆ ಬಂದಿರತಕ್ಕಂಥ ಭಕ್ತರುಗಳಿಗೆ ಆ ಮೊಸರನ್ನವನ್ನು ಕಲಿಸಿ ಎಲ್ಲರಿಗೂ ಸ್ವಲ್ಪ ಕೊಟ್ಕೊತಾ ಬರೋದು. ಒಂದು 10 ಜನಕ್ಕಾದರೂ ನೀವು ಮೊಸರನ್ನ ಕೊಡಬೇಕು ಆ ನೈವೇದ್ಯ ಆದಮೇಲೆ. ಇದು ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಕುಟುಂಬದಲ್ಲಿ ತುಂಬ ಯಶಸ್ಸು ಸಿಗುತ್ತೆ. ಆ ಮಗುಗೆ ಒಳ್ಳೆ ಉನ್ನತವಾದ ಸ್ಥಾನಮಾನ ಸಿಗುತ್ತೆ. ಒಳ್ಳೆಯದಾಗಲಿ ನಿಮಗೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಂಧುಗಳೇ, ಈ ಧನುರ್ಮಾಸದಲ್ಲಿ ಬರ್ತಕ್ಕಂಥ ಇನ್ನು 15 ದಿನಗಳ ಕಾಲ ಶೂನ್ಯ ಮಾಸದಲ್ಲಿ
ನಾವು ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು, ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು, ಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ದೂರ ಪ್ರಯಾಣ ಅಂತದಲ್ಲ. ಒಂದು 500-600 ಕಿಲೋಮೀಟ್ರ್ ಇಲ್ಲ 600 ಕಿಲೋಮೀಟ್ರ್ ಈ ಥರ ಜರ್ನಿ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ನಿಷೇಧ ಮಾಡಬೇಕು. ಯಾಕಂದರೆ ಚೆನ್ನಾಗಿಲ್ಲ, ವಾತಾವರಣ ಚೆನ್ನಾಗಿಲ್ಲ, ಒಂದು ಕೋಲ್ಡ್ ವಾತಾವರಣ ಇರ್ತದೆ, ಮಂಜಿನ ವಾತಾವರಣ ಇರ್ತದೆ. ಯಾಕಂದರೆ ಅಪಘಾತಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಪ್ರಕೃತಿಯಲ್ಲಿ ನೋಡಿ. 26ಕ್ಕೆ ಬಂದಿರತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದರೆ ಕೆಲವು ಏನು ಹೇಳ್ತದೆ ಶಾಸ್ತ್ರ ಅಂತಂದರೆ, ಭೂಪಟದಲ್ಲೇ ಒಂದು ದೇಶನೇ ಇರಲ್ಲ ಅಂತ ಹೇಳ್ತದೆ. ಅಷ್ಟೊಂದು ಭೂಕಂಪಗಳಾಗ್ತದೆ, ಯುದ್ಧ ಕಾರ್ಮೋಡಗಳದ್ದು ಬರ್ತವೆ, ಸುನಾಮಿಗಳು ಎದ್ದೇಳ್ತವೆ, ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳೇ ನಾಡಿಗೆ ಬರ್ತಕ್ಕಂಥದ್ದು, ವಿಚಿತ್ರವಾಗಿ ಆಗ್ತಕ್ಕಂಥದ್ದು, ಕಾಯಿಲೆಗಳು ಕಾಣಿಸ್ತಕ್ಕಂಥದ್ದು, ಇವೆಲ್ಲ ಜಾಸ್ತಿ ಆಗ್ತದೆ 2026ಕ್ಕೆ. ನೋಡಿ, ಕೆಲವೊಂದು ವಿಚಾರಗಳು ತಗೊಂಡಾಗ ರಾಜಕೀಯದ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ನಾವು ನಿರೀಕ್ಷಣೆ ಮಾಡಿರಲ್ಲ ಅಂಥ ಬದಲಾವಣೆಗಳು ನಡೀತಕ್ಕಂಥದ್ದು, ಇದೆಲ್ಲ ನಡೆಯುತ್ತೆ. ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ ಬನ್ನಿ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಪ್ಪ? ಗುರುಜಿ ಅಲ್ವಾ? ಗುರೂಜಿ ಅವ್ರು ಹೇಳಿ. ಅದೇ ಸ್ವಲ್ಪ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾವು? ಗುಲ್ಬರ್ಗದಿಂದ ಗುರುಜಿ. ಗುಲ್ಬರ್ಗದಿಂದ. ಓಕೆ, ಏನ್ ಹೆಸರು, ನಕ್ಷತ್ರ ಹೇಳಿ? ಅಖಿಲೇಶ್ ಗುರುಜಿ, ವೃಷಭ ನಕ್ಷತ್ರ. ವೃಷಭ ರಾಶಿ. ವೃಷಭ ರಾಶಿ. ಅದ್ರಲ್ಲಿ ರೋಹಿಣಿ ನಕ್ಷತ್ರನಾ, ಮೃಗಶಿರ ನಕ್ಷತ್ರ? ರೋಹಿಣಿ ನಕ್ಷತ್ರನಾ? ಹಾ ಗುರುಜಿ. ಒಳ್ಳೇದಾಗ್ಲಿ. ಏನ್ ಕೇಳ್ಬೇಕಾಯ್ತಪ್ಪ ರೋಹಿಣಿ ನಕ್ಷತ್ರದವ್ರು? ಗುರುಜಿ ಅದೇ ಗುರುಜಿ, ಸ್ವಲ್ಪ ಅವ್ನಿಗೆ ಆರಾಮ್ ತಪ್ಪದೆ, ಮತ್ತೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹೇಗಿದ್ದಾನೆ, ಸ್ವಲ್ಪ ಒಂದು ಫ್ಯೂಚರ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಖಂಡಿತವಾಗೂ ತುಂಬಾ ಉತ್ತಮ ಆಗಿರ್ತಕ್ಕಂಥ ಕೇಳಿದ್ರಿ. ನಿಮ್ಗೆ ಲೈನ್ ಸಿಕ್ಕಿದ್ದು ತುಂಬಾ ಒಳ್ಳೇದೇ, ಸಂತೋಷ ಆಗಲಿ. ಗುಲ್ಬರ್ಗದಿಂದ ಕಾಲ್ ಮಾಡಿದ್ದೀರಾ, ಒಳ್ಳೇದಾಗ್ಲಿ ತಮಗೆ. ಆದರೆ ನಿಯರ್ ಬೈ ನಿಮ್ಗಿರ್ತಕ್ಕಂಥದ್ದು ಗಾಣಗಾಪುರ. ಹಾ ಗುರುಜಿ. ಗಾಣಗಾಪುರದಲ್ಲಿ ಅಮರ ಮತ್ತು ಭೀಮಾ ನದಿಯಲ್ಲಿ ಈ ಶೂನ್ಯ ಮಾಸದಲ್ಲಿ ಅವನಿಗಲ್ಲಿ ಸ್ನಾನ ಮಾಡಿಸಿ. ಗಾಣಗಾಪುರದಲ್ಲೇನೆ ಆ ದೇವಸ್ಥಾನದ ಪಕ್ಕದಲ್ಲಿ, ಆ ಹರಿಯೋ ನದಿ ಪಕ್ಕದಲ್ಲಿ ಪರಶುರಾಮರು ಕುಂತ್ಕೊಂಡು ಯಾಗ ಮಾಡಿರ್ತಕ್ಕಂಥ ಜಾಗ ನಿಮಗೆ ಗೊತ್ತಿದೆಯಾ? ಅಲ್ಲಿ ಪರಶುರಾಮರು ತನ್ನ ತಾಯಿ ಶಿರಸ್ಸನ್ನು ಕಡ್ದಾಗ ಮೋಕ್ಷ ಮಾಡ್ಕೋಬೇಕು, ನಾನು ಈ ದೇಹವನ್ನು ಮೋಕ್ಷಕ್ಕೆ ಮಾಡ್ಕೋಬೇಕು ಅಂತೇಳಿ, ನಾನು ತಂದೆ ಸ್ವಂತ ಜಗನ್ಮಾತೆನೇ ನಾನು ತಲೆಯನ್ನು ಕತ್ತರಿಸಿದ್ದೀನಲ್ಲ, ಇದಕ್ಕೆ ನಾನು ಪಾಪ ಪರಿಹಾರ ಮಾಡ್ಕೋಬೇಕು ಅಂತ ಅಲ್ಲಿ 35 ಎಕರೆ ಒಳಗಡೆ ಹೋಮ ಮಾಡ್ತಾರೆ ಪರಶುರಾಮರು. ಆ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಲ್ಪ ಮಣ್ಣನ್ನು ಎತ್ಕೊಂಬನ್ನಿ. ಮಣ್ಣನ್ನು ಎತ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಅಂದರೆ ದೇವಮೂಲೆ ಏನು ಹೇಳ್ತೀವಿ, ಆ ದೇವಮೂಲೆಯಲ್ಲಿ ಆ ಮಣ್ಣನ್ನು ಇಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹಾಗೆ ಆಗ್ನೇಯ ದಿಕ್ಕಲ್ಲಿ ಇಡ್ತಕ್ಕಂಥದ್ದು ಒಳ್ಳೆಯದು. ಈಶಾನ್ಯ ಆಗ್ನೇಯ ದಿಕ್ಕಲ್ಲಿ ಆ 2 ಮಣ್ಣು ಉಂಡೆಗಳನ್ನು ಅಲ್ಲಿ ಇಡ್ತಕ್ಕಂಥದ್ದು ತುಂಬ ಉತ್ತಮ. ಯಾರ್ಯಾರು ಕೇಳಿಸ್ಕೊತಾ ಇದ್ದೀರಿ, ನನ್ನ ಗುಲ್ಬರ್ಗದ ಸೈಡಲ್ಲಿ ಇರ್ತಕ್ಕಂಥವ್ರು, ನಿಂಬರ್ಗ ಆಗಿರ್ಬೋದು, ಆಳಂದ ಆಗಿರ್ಬೋದು, ಎಲ್ಲೇ ಆಗಿರಲಿ ನೀವು, ಇಲ್ಲ ನಮ್ಮ ಈ ಗುಲ್ಬರ್ಗದಲ್ಲಿರ್ತಕ್ಕಂಥ ಅಂಕಲಿಗಿ ಇರ್ತಕ್ಕಂಥ ಆಸುಪಾಸಿನಲ್ಲಿರ್ತಕ್ಕಂಥವ್ರಿಗೆ, ಅವ್ರಿಗೆಲ್ಲ ಇದು ಅನ್ವಯಿಸುತ್ತೆ. ಪರಶುರಾಮರು ಎಲ್ಲಿ ಹೋಮ ಮಾಡಿದರೆ ಆ ಮಣ್ಣನ್ನು ಎತ್ಕೊಂಬಂದು ಈಶಾನ್ಯ ಮೂಲೆ, ಅಗ್ನಿ ಮೂಲೆಯಲ್ಲಿ ಇಡ್ತಕ್ಕಂಥದ್ದು ಒಳ್ಳೆಯದು. ತುಂಬ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳಮ್ಮ. ಬಂಧುಗಳೇ, ನೋಡಿ, ವಿಶೇಷವಾಗಿರ್ತಕ್ಕಂಥ ಈ ಒಂದು ಶೂನ್ಯ ಮಾಸದಲ್ಲಿ ನೀವು ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಪೂಜಾ ಫಲಗಳನ್ನು ನಿಮಗೆ ತಿಳಿಸ್ತಾ ಹೋಗ್ಬಿಡ್ತೀನಿ. ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗೆ ನೀವು ಮೊಸರನ್ನ ನೈವೇದ್ಯ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಕೊಡಿ ಮಂಗಳವಾರ, ಶುಕ್ರವಾರ. ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ನೆರಬೇಕು ಅಂತಂದರೆ ಒಂದು ಅಡಿಕೆ ತಟ್ಟೆಯನ್ನೇ ತಗೊಳ್ಳಿ, ಅದರೊಳಗಡೆ ಅಕ್ಕಿಯನ್ನು ಹಾಕ್ಬಿಟ್ಟು ಬೆಲ್ಲದ ಅಚ್ಚು ಇಟ್ಟು ಅದಕ್ಕೆ ತುಪ್ಪದ ಬತ್ತಿ ಮಾಡಿ ಆರತಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ನೆರವೇರ್ತಕ್ಕಂಥದ್ದು, ಒಳ್ಳೆ ಶುಭ ಫಲ ಸಿಗ್ತಕ್ಕಂಥದ್ದು ನಿಮಗೆ ಒಳ್ಳೆಯದಾಗುತ್ತೆ. ಈ ಒಂದು ಶೂನ್ಯ ಮಾಸದಲ್ಲಿ ಇಷ್ಟು ಮಾಡಿದ್ರೆ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಹಿತರ ಘಟನೆಗಳಾಗಿರಲಿ, ಸುಖ ಸಂತೋಷ ಎಲ್ಲ ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯ ನಡೀತಕ್ಕಂಥದ್ದು. ನೋಡಿ, ಸಂಕ್ರಾಂತಿ ಕಳೆದ ಮೇಲೆ ಯಾರ್ಯಾರು ಭೂಮಿ ಖರೀದಿ ಮಾಡಬೇಕು ಅಂತ ಇದ್ದೀರೋ ಖಂಡಿತವಾಗಿ ಭೂಮಿ ಖರೀದಿ ಆಗುತ್ತೆ. ಯಾರ್ಯಾರಿಗೆ ಕಂಕಣ ಬಲ ಕೊಡು ಬರಲಿಲ್ವೋ ಅವ್ರಿಗೆಲ್ಲ ಆಗುತ್ತೆ. ಆಮೇಲೆ ಗುಡ್ ನ್ಯೂಸ್ ಬರ್ತಕ್ಕಂಥದ್ದು ಹೆಣ್ಮಕ್ಳಿಗೆ, ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಒಳ್ಳೆ ಉನ್ನತವಾದ ಸ್ಥಾನಮಾನವನ್ನು ಕೊಡ್ತಾನೆ. ಎಲ್ಲ ರೀತಿಯಲ್ಲೂ ಪರಿವರ್ತನೆಯಾಗಿ ಮುಂಬಡ್ತಿ ಆಗ್ತಕ್ಕಂಥ ಯಾರು ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಬಡ್ತಿ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಮಾಸದಲ್ಲಿ ನೀವು ಏನೇನು ಪೂಜೆಯನ್ನು ಮಾಡ್ತೀರಿ ನೋಡಿ, 333 ಕೋಟಿ ದೇವಾನು ದೇವತೆಗಳೇ ಧರೆಗೆ ಇಳಿದಿರ್ತಕ್ಕಂಥದ್ದು. ಯಾಕಂದರೆ ವೈಕುಂಠ ಏಕಾದಶಿಯಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಸ್ವಾಮಿಗೆ ಆ ದಿನ ದರ್ಶನ ಮಾಡಲಿಕ್ಕೆ ಎಲ್ಲ ದೇವಾನು ದೇವತೆಗಳೆಲ್ಲ ಧರೆಗೆ ಇಳಿದಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮಾನವರಾಗಿರ್ತಕ್ಕಂಥವ್ರು
ಪೂಜೆಯನ್ನು ಮಾಡಿದಾಗ, ನಾವು ಆ ದೇವಾಲಯಗಳಿಗೆ ಸ್ಪರ್ಶ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಕಲ್ಯಾಣಿ ಏನು ಹೇಳ್ತೀವಿ ನಾವು, ನೀರಿರ್ತಕ್ಕಂಥ ಕಲ್ಯಾಣಿಯಲ್ಲಿ ಸ್ನಾನವನ್ನುಗಳಾದ ಸಂಧ್ಯಾವಂದನೆಗಳನ್ನು ಮಾಡಿ ಸ್ವಾಮಿಗೆ ದರ್ಶನವನ್ನು ಮಾಡಿದಾಗ ಖಂಡಿತವಾಗೂ ನಿಮಗೆ ಒಳ್ಳೆ ಫಲವನ್ನು ಸಿಗ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ನನ್ನ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ. ಯಾಕಂದರೆ ಈ ರೀತಿ ನಾವು ಯಾವಾಗ ದೇವತಾ ಕಾರ್ಯಗಳನ್ನು ಜಾಸ್ತಿ ಮಾಡ್ತೀವೋ ಆವಾಗ ಈ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀವು ಕಂಡ್ಕೊತೀರ. ಮನೆಯಲ್ಲಿ ಶುಭ ಕಾರ್ಯ ನಡೀತಕ್ಕಂಥದ್ದು, ಯೋಗ ಫಲಗಳದು ಖಂಡಿತವಾಗೂ ಬರ್ತಕ್ಕಂಥದ್ದು. ಕೆಲವರು ಎಷ್ಟೋ ಜನ ಬೆಡ್ ರಿಟರ್ನ್ ಆಗಿದ್ದೀರ ಮನೆಗಳಲ್ಲಿ. ಆ ಬೆಡ್ ರಿಟರ್ನ್ ಆಗಿರೋರು ಕೂಡ ಚೇತರಿಕೆ ಆಗ್ತಕ್ಕಂಥ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಈ ದಿನ. ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ವಿಶೇಷವಾಗಿ ನಿಮ್ಗೆ ಹೇಳ್ತಕ್ಕಂಥದ್ದು ನಾನು, ಈ ಶೂನ್ಯ ಮಾಸದಲ್ಲಿ ನೀವು ಯಥೇಚ್ಛವಾಗಿ ದೇವತಾ ಕಾರ್ಯಗಳನ್ನು ಮಾಡಿದಾಗ, ಅನ್ನದಾನಗಳು ಮಾಡಿದಾಗ, ಪುಣ್ಯ ತೀರ್ಥಗಳ ಸ್ನಾನ ಮಾಡಿದಾಗ, ಗೋಪೂಜೆಯನ್ನು ಮಾಡಿದಾಗ, ಹೋಮ ಅವನಾದಿಗಳನ್ನು ಮಾಡಿದಾಗ, ನೋಡಿ ಹವಿಸ್ಸನ್ನು ಕೊಡ್ತಕ್ಕಂಥದ್ದು. ನೋಡಿ ಕೆಲವ್ರು ಏನು ಮಾಡ್ತಾರೆ, ನೀವು ಹೋಮ ಹಾಕ್ಬಿಟ್ಟು ಹೊಗೆ ಹಾಕ್ಬಿಟ್ರೆ ನಿಮಗೆಲ್ಲ ಫಲ ಸಿಕ್ಬಿಡುತ್ತಾ ಅಂತ ಕೇಳ್ತಾರೆ ಕೆಲವು ಧರ್ಮಿಗಳು. ಅದರಿಗೆ ನಾನು ಹೇಳ್ತಾ ಇದ್ದೀನಿ, ಹವಿಸ್ಸು ಅಂತಕ್ಕಂಥದ್ದು ಅದು ಹೊಗೆನೇ ನಿಮ್ಮ ಕಣ್ಣು ಕಾಣಿಸ್ಬೋದು, ಆದರೆ ಹವಿಸ್ಸಿನಲ್ಲಿ ನಾವು ಆದ್ಯವನ್ನು ಹಾಕ್ತೀವಿ, ಎಲ್ಲ ಸಮಿತಿಗಳನ್ನು ಹಾಕ್ತೀವಿ. ಆ ಪ್ರಕೃತಿನ ಒಂದು ಸೃಷ್ಟಿ, ಆ ಪ್ರಕೃತಿಯನ್ನು ಶುದ್ಧಗೊಳಿಸುತ್ತೆ ವಾತಾವರಣ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಹೋಮ ಅವನಾದಿಗಳನ್ನು ಮಾಡಿದಾಗ ಖಂಡಿತವಾಗೂ ಆ ಪ್ರದೇಶ ಸುಭಿಕ್ಷವಾಗಿರ್ತಕ್ಕಂಥದ್ದು. ಎಲ್ಲೇ ಆಗಿರಲಿ, ಇವತ್ತು ನೋಡಿ ನಮ್ಮ ಬಂಧು ಬಾಂಧವರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ಯಾರ್ಯಾರು ನಮ್ಮ ವಾಹಿನಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ತಮ್ಮೆಲ್ಲರಿಗೂ ನಾಳೆ ಒಂದು ಶುಭ ಕಾರ್ಯ ನಡೆಯಲಿದೆ. ನಮ್ಮ ವಾಹಿನಿಯಲ್ಲಿ ಹೋಮವನ್ನು ಇಟ್ಕೊಂಡಿದ್ದೇವೆ, ಗಣಪತಿ ಹೋಮವನ್ನು, ಮೃತ್ಯುಂಜಯ ಹೋಮವನ್ನು. ನೀವೆಲ್ಲರೂ ಈ ನನ್ನ ವಾಹಿನಿಯನ್ನು ಹರಸಿ ಬೆಳೆಸಬೇಕು. ನನ್ನ ಮಗನ ಸಮನಾಗಿರ್ತಕ್ಕಂಥ ರಾಕೇಶ್ ಅವ್ರಿಗೆ ನೀವೆಲ್ಲ ಹರಸಿ ಬೆಳೆಸಿ ಈ ಚಾನಲ್ನ ಉನ್ನತವಾದ ಸ್ಥಾನಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆರೈಕೆ. ಅದರಲ್ಲೂ ನನ್ನ ತಾಯಿ ಜಗನ್ಮಾತೆ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರನ ಆಶೀರ್ವಾದ ಅವ್ರಿಗೆ ಸದಾ ಇರಲಿ. ನಮ್ಮ ಎಮ್ ಡಿ ಅವ್ರಿಗೆ, ರಾಕೇಶ್ ಅವ್ರಿಗೆ, ಮತ್ತು ಸ್ವಾಮೀಜಿಯವ್ರಿಗೂ ಕೂಡ ಅವ್ರಿಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಈ ಒಂದು ವಾಹಿನಿಯನ್ನು ಉನ್ನತ ಸ್ಥಾನಮಾನಕ್ಕೆ ತಗೊಂಡೋಗೋಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ತಮ್ಮೆಲ್ಲರಿಗೂ ನಾನು ಆಹ್ವಾನ ಮಾಡ್ತೀನಿ. ಖಂಡಿತವಾಗೂ ನೀವೆಲ್ಲರೂ ಆಶೀರ್ವದಿಸಿ ಬೆಳೆಸಿ ನಮ್ಮ ವಾಹಿನಿನ. ನಿಮ್ಮೆಲ್ಲರಿಗೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ.